ನಾನು ಸೌಮ್ಯ ಸತೀಶ್. ಮಾರ್ಚ್ 21, 22, 23 ಕೀಲುಕೋಟೆಯಲ್ಲಿ ಹಾಲು ಮತಸ್ಥರ ದೊಡ್ಡ ದ್ಯಾವರ. ಕೋಲಾರ ನಗರದ ಕೀಲುಕೋಟೆಯಲ್ಲಿ ಶ್ರೀ ಬೀರೇಶ್ವರ ದೊಡ್ಡ ದ್ಯಾವರ ಜಾತ್ರಾ ಮಹೋತ್ಸವವು ಮಾರ್ಚ್ 21, 22 ಹಾಗೂ 23ರಂದು 3 ದಿನಗಳ ಕಾಲ ಶ್ರದ್ಧಾ ಭಕ್ತಿಗಳಿಂದ ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಶ್ರೀ ಬೀರೇಶ್ವರ ಬತ್ತೇಶ್ವರ ಸಿದ್ದೇಶ್ವರ ಚಾರಿಟಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಎನ್ ನಾರಾಯಣಸ್ವಾಮಿ ಕೋರಿದರು. ಅವರು ದೇವಾಲಯದ ಆವರಣದಲ್ಲಿ ಮಾತನಾಡಿ, ಮಾರ್ಚ್ 21, 22 ಹಾಗೂ 23ರಂದು ಬೀರೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದೆ. ಸುಮಾರು 9 ವರ್ಷಗಳಲ್ಲಿ ನಡೆಯುತ್ತಿರುವ ಜಾತ್ರೆ ಇದಾಗಿದೆ. ಕುರುಬ ಸಮುದಾಯದ ಹಾಲು ಮತಸ್ಥ ಕುಟುಂಬಸ್ಥರು ಸೇರಿ ಭಕ್ತಿ ಭಾವದಿಂದ ದೊಡ್ಡ ದ್ಯಾವರ ನಡೆಸಲಾಗುತ್ತದೆ ಎಂದು ವಿವರಿಸಿದರು. ಶ್ರೀ ಗುರು ಸಿದ್ಧಲಿಂಗ ಆರಾಧ್ಯ ಸ್ವಾಮೀಜಿಗಳ ಆರಾಧ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಮಾರ್ಚ್ 21ರಂದು ಗುರುವಾರ ನೂತನವಾಗಿ ನಿರ್ಮಿಸಿರುವ 21 ವೀರಗಾರರ ಗುಡಿ ಹಾಗೂ ಕಾಡು ಸಿದ್ದೇಶ್ವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ. ಮೂಲ ದೇವರಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ, ಸಂಜೆ ರಸಮಂಜರಿ ಕಾರ್ಯಕ್ರಮ. ಮಾರ್ಚ್ 22 ಶುಕ್ರವಾರ ಅಂತರಗಂಗೆ ಬೆಟ್ಟದಲ್ಲಿ ದೇವರುಗಳ ಹೊಳೆಯಾಡುವುದು, ವೀರಕುಮಾರರ ತಲೆಯ ಮೇಲೆ ತೆಂಗಿನಕಾಯಿ ಪವಾಡ, ವೀರಗಾಸೆ, ಡೊಳ್ಳು ಕುಣಿತ, ಕೋಲಾಟಗಾರರಿಂದ ದೇವರ ಕತೆಗಾರರಿಂದ ದೇವರ ಕತೆ. ಸಂಜೆ 6ರ ನಂತರ ದೀಪಾರಾಧನೆ ಮತ್ತು ದೀಪ ತೆಗೆದುಕೊಳ್ಳುವ ಕಾರ್ಯಕ್ರಮ ನಡೆಯುತ್ತದೆ. ಶನಿವಾರ ಮಾರ್ಚ್ 23 ಕುಲಬಾಂಧವರಿಗೆ ಬೀಳ್ಕೊಡುಗೆ ನೀಡುವ ಮೂಲಕ ಜಾತ್ರಾ ಮಹೋತ್ಸವ ಮುಕ್ತಾಯಗೊಳ್ಳಲಿದೆ ಎಂದು ವಿವರಿಸಿದರು. ನಗರದ ಕೀಲುಕೋಟೆಯಲ್ಲಿ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಶ್ರೀ ಬೀರೇಶ್ವರ ದೇವಸ್ಥಾನದಲ್ಲಿ 5 ವರ್ಷಕ್ಕೊಮ್ಮೆ ದ್ಯಾವರ ಜಾತ್ರೆಯು ನೆರವೇರಿಸಲಾಗುತ್ತದೆ. 2015ರ ನಂತರ 2020ಕ್ಕೆ ನಡೆಯಬೇಕಿದ್ದ ದ್ಯಾವರ ಕೊರೋನಾ ಸಲುವಾಗಿ ಮುಂದೂಡಿ ಈ ವರ್ಷ ಅದ್ದೂರಿಯಾಗಿ ನಡೆಸಲಾಗುತ್ತದೆ. ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿ ಸಲುವಾಗಿ ಯಾವುದೇ ರಾಜಕೀಯ ಪ್ರೇರಿತ ಚಟುವಟಿಕೆಗಳು ನಡೆಯುತ್ತಿಲ್ಲ. ಧಾರ್ಮಿಕ ಕಾರ್ಯಕ್ರಮ ಮಾತ್ರ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬೀರೇಶ್ವರ ಬತ್ತೇಶ್ವರ ಸಿದ್ದೇಶ್ವರ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಎಸ್ ವೆಂಕಟರಮಣಪ್ಪ, ಖಜಾಂಚಿ ಎನ್ ಸೋಮಶೇಖರ್, ಸದಸ್ಯರಾದ ಕೀಲುಕೋಟೆ ಸಿದ್ದಪ್ಪ, ಹುಳದೇನಹಳ್ಳಿ ಎಚ್ಆರ್ ನಾಗರಾಜು, ಕೀಲುಕೋಟೆ ಕೆಎನ್ ಶಿವಣ್ಣ, ಪೂಜಾರಿ ಕಲ್ಲೇಶಪ್ಪ ಹಾಜರಿದ್ದರು. ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಒಂದು ಸಾಮೂಹಿಕ ಕಾರ್ಯಕ್ರಮವನ್ನು ದೇವರ ಭಕ್ತಿ ಗೀತೆಗಳ ಆಡುವಂತ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಾಗರಾಜ್ ಅವರ ತಂಡದಿಂದ ಒಂದು ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಅದು 21ನೇ ತಾರೀಕು ಸಾಯಂಕಾಲ 7ರಿಂದ 10 ಗಂಟೆ ಒಳಗೆ ನಡೆಯುತ್ತದೆ. ಆ ಕಾರ್ಯಕ್ರಮವನ್ನು ಬಂದಂತ ಭಕ್ತಾದಿಗಳು ನೋಡಲು ಅವಕಾಶ ಇರುತ್ತದೆ. ಕೋಲಾರ ನಗರದ ಕೀಲುಕೋಟೆಯಲ್ಲಿ ನಿಲ್ಲಿಸಿರುವ ಶ್ರೀ ಬೀರೇಶ್ವರ ಬತ್ತೇಶ್ವರ ಸಿದ್ದೇಶ್ವರ ಸ್ವಾಮಿಯ ಟ್ರಸ್ಟ್ ವತಿಯಿಂದ ಕುಲಬಾಂಧವರ ಬಂದ ಸಂಪ್ರದಾಯದಂತೆ ನಾವು ಈ ವರ್ಷ ದಿನಾಂಕ 20ರಿಂದ 22 ತನಕ ದೊಡ್ಡ ದ್ಯಾವರ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೇವೆ. ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ದಿನಾಂಕ 22ರಂದು ಬೆಳಗ್ಗೆ ಕಾಯಿ ಪವಾಡ, ರಾಜಬೀದಿಗಳಲ್ಲಿ ದೇವರ ಮೆರವಣಿಗೆ ಇತ್ಯಾದಿ ಕಾರ್ಯಕ್ರಮಗಳನ್ನು. ನಮಸ್ಕಾರ. ಶ್ರೀ ಬೀರೇಶ್ವರ ಬತ್ತೇಶ್ವರ ಸಿದ್ದೇಶ್ವರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅನಾದಿ ಕಾಲದಿಂದ ಇಲ್ಲಿ ನೆಲೆಸಿರುವಂಥ ಶ್ರೀ ಬೀರೇಶ್ವರ ಬತ್ತೇಶ್ವರ ಸಿದ್ದೇಶ್ವರರ ದೇವಾಲಯದಲ್ಲಿ ಕೀಲುಕೋಟೆಯಲ್ಲಿ ದ್ಯಾವರ ಮಹೋತ್ಸವ ಮತ್ತು ಜಾತ್ರಾ ಮಹೋತ್ಸವವನ್ನು ದಿನಾಂಕ 20ರಿಂದ ಪ್ರಾರಂಭವಾಗಿ 23ಕ್ಕೆ ಅಂತ್ಯಗೊಳ್ಳುತ್ತದೆ. ಭಾಳ ಪ್ರಮುಖವಾಗಿ 22ನೇ ತಾರೀಕು ದೇವರ ಮೆರವಣಿಗೆ, ರಾಜಬೀದಿ ಮೆರವಣಿಗೆ ಕೀಲುಕೋಟೆ ವ್ಯಾಪ್ತಿಯಲ್ಲೇ ಇರ್ತದೆ. ಅವೆಲ್ಲ ಮುಗಿದ ನಂತರ ಕಾಯಿ ಪವಾಡ ಇರ್ತದೆ. ಅದು ವಿಶೇಷವಾಗಿ ನಮ್ಮ ಕುರುಬ ಸಮಾಜದ ವಿಶೇಷ ಕಾರ್ಯಕ್ರಮ ಆಗಿರ್ತದೆ. ಸಾಂಪ್ರದಾಯಿಕ ಕಾರ್ಯಕ್ರಮ ಕೂಡ ಆಗಿರ್ತದೆ. ಈ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ
ಭಕ್ತಾದಿಗಳು ಅಂದರೆ ಈ ದೇವರಿಗೆ ಸೇರಿರುವಂಥ 40 ಕುಟುಂಬಗಳ 400 ಕುಟುಂಬಗಳ ಭಕ್ತಾದಿಗಳು ಆಗಮಿಸ್ತಾರೆ. ಅದರ ಜೊತೆಗೆ ಅವರ ನೆಂಟರು, ಅವರ ಸಂಬಂಧಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸೋದ್ರಿಂದ 22ನೇ ತಾರೀಕು ಸುಮಾರು 8,000ವರೆಗೂ ಜನಸಂಖ್ಯೆ ಸೇರುವ ಒಂದು ಸಾಧ್ಯತೆ ಇದೆ. ಎಷ್ಟು ದಿನ ಕಾರ್ಯಕ್ರಮ ಎಷ್ಟು ದಿನ ನಡೆಯುತ್ತೆ ಇರ್ತದೆ. ಅದು ತದನಂತರ ನಾವು ಪೂಜಾ ವಿಧಿಗಳನ್ನ ಮುಕ್ತಾಯ ಮಾಡಿಸಿ 23ಕ್ಕೆ ಮುಕ್ತಾಯ ಮಾಡ್ತೀವಿ. ಈ ಮಧ್ಯೆ ನೂತನವಾಗಿ ನಿರ್ಮಿಸಿರುವ ಕಾಡಸಿದ್ದೇಶ್ವರ ದೇವಾಲಯದಲ್ಲಿ ದೇವರ ಪ್ರತಿಷ್ಠಾಪನೆಯನ್ನು 21ನೇ ತಾರೀಕು ಮಧ್ಯಾಹ್ನದಿಂದ ಬೆಳಗ್ಗೆವರೆಗೂ ಹೋಮ ಹವನಾದಿಗಳೊಂದಿಗೆ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತೀವಿ. ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗದೊಂದಿಗೆ ನಾವು ಕಾರ್ಯಕ್ರಮ ಮುಗಿಸ್ತೇವೆ. ಯಾವುದೇ ಸಾಮೂಹಿಕ ಭೋಜನ ವ್ಯವಸ್ಥೆ ಇರುವುದಿಲ್ಲ. ಅವರವರ ಬಿಡಾರಿಗಳಲ್ಲಿ ಅವರವರ ಮನೆ ಕುಟುಂಬದ ಸದಸ್ಯರಿಗೆ ಅವರೇ ಊಟದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಈ ಕಾರ್ಯಕ್ರಮ ನಡೀತದೆ. ಯಾವುದೇ ವೇದಿಕೆ ಕಾರ್ಯಕ್ರಮ ಇರೋದಿಲ್ಲ. ವೇದಿಕೆಯಲ್ಲಿ ರಾಜಕೀಯ ವ್ಯಕ್ತಿಗಳು